ಗೌರವಾನ್ವಿತ ಹಿರಿಯರೇ, ನಾಡಿನ ಪ್ರಜ್ಞಾವಂತರೇ, ಆತ್ಮೀಯರೇ, ತಮಗೆಲ್ಲರಿಗೂ ಆದರಪೂರ್ವಕ ಪ್ರಣಾಮಗಳು. ಇವತ್ತು ಭಗತ್ ಸಿಂಗ್ನ ಜನ್ಮದಿನ. ಭಗತ್ ಸಿಂಗ್ ಈ ಮಣ್ಣಿನ ಯುವ ಶಕ್ತಿಯ ಸಂಕೇತ. ಈ ಶುಭ ಸಂಜೆಯಲ್ಲಿ ಭಗತ್ ಸಿಂಗ್ನ ಸಾಕ್ಷಿ ಪ್ರಜ್ಞೆಯಲ್ಲಿ ವೈಚಾರಿಕ ಬಿಸುಪಿನ ಜನಪರ ಬದ್ಧತೆಯ ದಿ ಪೊಲಿಟಿಕ್ ವೆಬ್ ಪೋರ್ಟಲ್ ಬಿಡುಗಡೆಗೊಳ್ಳಲಿದೆ. ನಮ್ಮೆಲ್ಲರ ಹೆಮ್ಮೆಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇದನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಹಲವು ಪ್ರಜ್ಞಾವಂತರು ಮಾತನಾಡಲಿದ್ದಾರೆ. ನಾವಿವತ್ತು ಪ್ರಜಾಪ್ರಭುತ್ವದ ಬಿಕ್ಕಟ್ಟಿನ ದಿನಮಾನದೊಳಗಿದ್ದೀವಿ. ಚಿಂತನೆ ಅಪರಾಧವಾಗಿದೆ, ಅಭಿವ್ಯಕ್ತಿ ನಿಷೇಧವಾಗಿದೆ. ಪ್ರಜಾಸತ್ತೆಯ ಮೌಲ್ಯಗಳನ್ನು ರಕ್ಷಿಸಬೇಕಾದಂತಹ ಮಾಧ್ಯಮಗಳು ಭ್ರಷ್ಟತೆಯ ಸೋಂಕಿನೊಳಗಡೆ ಬಳಲ್ತಿವೆ. ನ್ಯಾಯ ನಿಷ್ಠುರತೆ ನಿತ್ರಾಣಗೊಂಡಿದೆ. ಈ ಕಷ್ಟ ಕಾಲದೊಳಗಡೆ ಮನುಷ್ಯ ಚರಿತ್ರೆಯುದ್ದಕ್ಕೂ ಸಮಾಜದ ಕನಸು ಕಂಡಂತಹ ವಿವಿಧ ಆಲೋಚನೆಗಳು, ವಿವಿಧ ಸಿದ್ಧಾಂತಗಳು, ವಿವಿಧ ವಿಚಾರಧಾರೆಗಳನ್ನು ಬೆರೆಸಿ ಆ ಕೂಡು ನೀರಿನಲ್ಲಿ ಪ್ರಜಾಪ್ರಭುತ್ವದ ಕೊಳೆಯನ್ನು ತೊಳೆಯುವಂತಹ ಕನಸನ್ನು ಹೊತ್ತು ದ ಪೊಲಿಟಿಕ್ ವೆಬ್ ಪೋರ್ಟಲ್ ಅನಾವರಣಗೊಳ್ಳಲಿಕ್ಕೆ ಸಿದ್ಧವಾಗಿ ನಿಂತಿದೆ. ಇದನ್ನು ಸಾಧ್ಯವಾಗಿಸುವ ಕನಸಿನ ಸಾರಥ್ಯವನ್ನು ವಹಿಸಿಕೊಂಡಂತಹ ಸಿದ್ದಪ್ಪ ಮೂಲಿಗೆಯವರು ಆಶಯ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಸ್ನೇಹಿತರೆ ನಮಸ್ಕಾರ. ಸಮಾನ ಮನಸ್ಕ ಸ್ನೇಹಿತರು ಸೇರಿಕೊಂಡು ದಿ ಪಾಲಿಟಿಕ್ ಕನ್ನಡ ವೆಬ್ ಜರ್ನಲ್ ಆರಂಭಿಸಿದ್ದೇವೆ. ಇಂದು ಅಧಿಕೃತವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಇದನ್ನು ಲೋಕಾರ್ಪಣೆಗೊಳಿಸುತ್ತಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ. ಜನತೆಯಲ್ಲಿನ ರಾಜಕೀಯ ಅಜ್ಞಾನವನ್ನು ನಿವಾರಿಸಿ ಅವರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಬೇಕೆನ್ನುವುದು ಇದರ ಕನಸಾಗಿದೆ. ಈ ನೆಲದ ಜನಪರ ರಾಜಕೀಯ ಚಿಂತನೆಧಾರೆಗಳಾದ ಅಂಬೇಡ್ಕರ್ವಾದ, ಲೋಹಿಯಾವಾದ, ಗಾಂಧಿವಾದ ಮತ್ತು ಮಾರ್ಕ್ಸ್ವಾದ, ಈ ಸಂದರ್ಭದಲ್ಲಿ ಇವು ಪರಸ್ಪರ ಸಂಘರ್ಷಕ್ಕಿಳಿಯದೆ ಸಂಧಿಸಬೇಕೆನ್ನುವುದು ದಿ ಪಾಲಿಟಿಕ್ ವೆಬ್ನ ಆಶಯವಾಗಿದೆ. ಇದು ಯಾರೋ ಒಬ್ಬ ವ್ಯಕ್ತಿಯ, ಯಾವುದೋ ಒಂದು ಸಂಘಟನೆಯ, ಒಂದು ಚಿಂತನೆಯ ವೆಬ್ಸೈಟ್ ಅಲ್ಲ. ಸಮಾನತೆಯಲ್ಲಿ ಗಾಢವಾದ ನಂಬಿಕೆಯನ್ನು ಹೊಂದಿರುವ, ಬದಲಾವಣೆಯಲ್ಲಿ ವಿಶ್ವಾಸವುಳ್ಳ ಎಲ್ಲರ ವೆಬ್ಸೈಟ್ ಇದಾಗಿದೆ. ಇದು ಜನಪರ ರಾಜಕಾರಣದ ಮುಕ್ತ ಚಾವಡಿಯಾಗಿದೆ. ಸ್ನೇಹಿತರೆ, ಪ್ರೀತಿ ಇರಲಿ. ವಿಚಾರಧಾರೆಗಳು ಸಂಘರ್ಷಕ್ಕಿಳಿಯದೆ ಸಂಧಿಸಬೇಕು. ಆ ಮೂಲಕ ಸಮಾನತೆಯ ಭವಿತವ್ಯಕ್ಕೆ ಹೊಸ ಶಕ್ತಿ ಸಂದಾಯ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದಂತಹ ಸಿದ್ದಪ್ಪ ಮೂಲಿಗೆಯವರಿಗೆ ಮತ್ತು ಅವರ ಕರ್ತೃತ್ವ ಶಕ್ತಿಗೆ ಅಭಿನಂದನೆಗಳು. ಭಾರತದ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯೊಳಗಡೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಹೆಸರು ತುಂಬ ಮಹತ್ವದ್ದು. ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರು ವಿವರಿಸಿದಂತಹ ಮತ್ತು ತೀರ್ಮಾನಿಸಿದ ನ್ಯಾಯಗಳಿಗಾಗಿ ಕಾನೂನಿನ ಪರಿಭಾಷೆಯನ್ನು ಸರಳಗೊಳಿಸಿ ಜನಸಾಮಾನ್ಯರ ಬಳಿಗೆ ಅದನ್ನು ಒಯ್ದು ಪರಿಚಯಿಸಿ ನೈತಿಕ ಸ್ಥೈರ್ಯ ತುಂಬಿದ ಪರಿಚಾರಕರಾಗಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಂದಂತಹ ಸಂದರ್ಭಗಳಲ್ಲಿ ಸಂವಿಧಾನವನ್ನು ಜನರ ಬಳಿಗೊಯ್ದು ದಣಿವಿಲ್ಲದ ಸಂತನಂತೆ ತಿಳಿವಿನ ಪಡಿ ಹಿಡಿದು ತಿರುಗಿದವರು. ಇಂಥ ಸನ್ಮಾನ್ಯರಾದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ದ ಪೊಲಿಟಿಕ್ ಅನ್ನುವಂತಹ ವೆಬ್ ಜರ್ನಲ್ ಅನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾಗರಿಕತೆಯ ಪ್ರಾರಂಭದಿಂದ ಒಂದಲ್ಲ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಪ್ರಿಮಿಟಿವ್ ಕಮ್ಯೂನ್ ಸಿಸ್ಟಮ್, ಆದಿಕಾಲದ ಸಮುದಾಯ ಸಮಾಜಗಳು. ಸ್ಲೇವ್ ಸಿಸ್ಟಮ್, ಗುಲಾಮ್ ಪದ್ಧತಿ. ಫ್ಯೂಡಲ್ ಸಿಸ್ಟಮ್, ಪಾಳೆಗಾರ ಪದ್ಧತಿ. ಡೆಮೊಕ್ರೆಟಿಕ್ ಸಿಸ್ಟಮ್, ಪ್ರಜಾಪ್ರಭುತ್ವ ಸಮಾಜಗಳು. ಸೋಷಲಿಸ್ಟಿಕ್ ಸೊಸೈಟಿ, ಸಮಾಜವಾದಿ ರಾಜಕೀಯ ವ್ಯವಸ್ಥೆ. ಹೀಗೆ
ನಾಗರಿಕತೆಯ ಉದ್ದಕ್ಕೂ ಒಂದಲ್ಲ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಇಂದು ಜಗತ್ತಿನಲ್ಲಿ ಬಹುಪಾಲು ದೇಶಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕೀಯವನ್ನು ನಾವು ಕಾಣ್ತೀವಿ. ಕೆಲವು ದೇಶಗಳಲ್ಲಿ ಸಮಾಜವಾದಿ ವ್ಯವಸ್ಥೆಯನ್ನು ನೋಡ್ತೀವಿ, ಮತ್ತು ಕೆಲವು ದೇಶಗಳಲ್ಲಿ ರಾಜತ್ವವನ್ನು ನಾವು ಕಾಣ್ತೀವಿ. ಇದು ಒಂದನೇ. ರಾಜಕೀಯ ಅಧಿಕಾರ ಅಂದರೆ ಏನು? ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ, ಕಾನೂನುಗಳನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ, ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ. ಈ ಮೂರೂ ಅಧಿಕಾರಿಗಳು ಸೇರಿದರೆ ಅದನ್ನು ನಾವು ರಾಜಕೀಯ ಅಧಿಕಾರ ಅಂತ ಕರೀತೀವಿ. ಒಂದು ಕಾಲದಲ್ಲಿ ಈ ರಾಜಕೀಯ ವ್ಯವಸ್ಥೆ ಒಬ್ಬರ ಕೈಯಲ್ಲಿ ಕೇಂದ್ರೀಕೃತವಾಗಿತ್ತು. ಅವರು ಸಾಮ್ರಾಟರಾಗಿರ್ಬೋದು, ಚಕ್ರವರ್ತಿಗಳಾಗಿರ್ಬೋದು, ರಾಜ ಮಹಾರಾಜರುಗಳಾಗಿರ್ಬೋದು. ಕ್ರಮೇಣ ಈ ವ್ಯವಸ್ಥೆಗಳು ಹೋಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಜಾರಿಗೆ ಬಂದಾಗ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ ಶಾಸಕಾಂಗಕ್ಕೆ, ಕಾನೂನುಗಳನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ ಕಾರ್ಯಾಂಗಕ್ಕೆ, ಮತ್ತು ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕೆ ವಹಿಸಲಾಯಿತು. ಈ ರೀತಿ ಅಧಿಕಾರದ ವಿಕೇಂದ್ರೀಕರಣ, ಸಪರೇಷನ್ ಆಫ್ ಪವರ್ಸ್ ಅಂತ ನಾವೇನು ಕರಿತೀವಿ, ಈ ವ್ಯವಸ್ಥೆ ಜಾರಿಗೆ ಬಂತು. ಭಾರತ ದೇಶ 1942ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಿತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯವಾಯಿತು. ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ನಾವಿಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದೀವಿ, ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ, ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಈ ದೇಶದ ಜನರಿಗೆ ನಾವು ನೀಡಿದ್ದೀವಿ. ಪ್ರಜಾಪ್ರಭುತ್ವ ಸಂಸ್ಥೆಗಳು ಅಂತಂದರೆ ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ರಚನೆ ಮಾಡೋದಕ್ಕೆ ಪಾರ್ಲಿಮೆಂಟನ್ನು ಕಟ್ಟಿದ್ದೀವಿ, ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ರಚನೆ ಮಾಡೋದಕ್ಕೆ ವಿಧಾನಸಭೆಗಳನ್ನು ಕಟ್ಟಿದ್ದೀವಿ, ಈ ರೀತಿ ಶಾಸಕಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟು, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ ಎಂಬ ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಇವೆಲ್ಲ ಒಟ್ಟಿಗೆ ಸೇರಿದರೆ ಇವನ್ನು ನಾನು ಪ್ರಜಾಪ್ರಭುತ್ವ ಸಂಸ್ಥೆಗಳು ಅಂತ ಕರೆಯುತ್ತೆ. ಇದರ ಜೊತೆಗೆ ನಾವು ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ. ಭೂ ಸುಧಾರಣೆಯನ್ನು ತಂದಿದ್ದೀವಿ, ಕೃಷಿ ಸುಧಾರಣೆಯನ್ನು ತಂದಿದ್ದೀವಿ, ಕೈಗಾರಿಕಾ ಸುಧಾರಣೆಯನ್ನು ತಂದಿದ್ದೀವಿ, ಶೈಕ್ಷಣಿಕ ಸುಧಾರಣೆಯನ್ನು ತಂದಿದ್ದೀವಿ, ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತಂದಿದ್ದೀವಿ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು ತಂದು ದೇಶನ ಮುನ್ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಈ ದೇಶದ ಪ್ರಜೆಗಳಿಗೆ ಅಂದರೆ 136 ಕೋಟಿ ಜನ ನಮ್ಮ ಸಂವಿಧಾನದಲ್ಲಿ ನೀಡಿರುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗ್ಬೋದು, ವಾಕ್ ಸ್ವಾತಂತ್ರ್ಯ ಆಗ್ಬೋದು, ಯಾವುದೇ ಸ್ಥಳದಲ್ಲಿ ನೆಲೆಸುವಂಥ ಸ್ವಾತಂತ್ರ್ಯ ಆಗ್ಬೋದು, ದೇಶದ ಉದ್ದಕ್ಕೂ ಓಡಾಡುವಂಥ ಸ್ವಾತಂತ್ರ್ಯ ಆಗ್ಬೋದು, ವೃತ್ತಿ ಸ್ವಾತಂತ್ರ್ಯ ಆಗ್ಬೋದು, ಧಾರ್ಮಿಕ ಸ್ವಾತಂತ್ರ್ಯ, ಈ ರೀತಿ ಅನೇಕ ಮೂಲಭೂತ ಹಕ್ಕುಗಳನ್ನು ನಾವು ಈ ದೇಶದಲ್ಲಿ ಈ ಜನಸಾಮಾನ್ಯರಿಗೆ ನಾವು ಕೊಟ್ಟಿದ್ದೀವಿ. ಬಹುಪಾಲು ಜನ ಈ ಹಕ್ಕುಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಈ 70 ವರ್ಷಗಳ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಸರಿಸುಮಾರು 3 ದಶಕಗಳ ಕಾಲ ಈ ದೇಶದ ಜನರು ರಾಜಕಾರಣದ ಬಗ್ಗೆ ಮಾತಾಡಿಕೊಂಡ್ರು,
ಚರ್ಚೆ ಮಾಡಿದರು, ಸಂವಾದ ಮಾಡಿದರು, ಗೌರವಿಸಿದರು ಮತ್ತು ಪ್ರೀತಿಸಿದರು. ಆದರೆ ಇವತ್ತು ದುರಾದೃಷ್ಟವಶಾತ್ ರಾಜಕಾರಣ ಅಂತಕ್ಕಂಥದ್ದು, ರಾಜಕೀಯ ಅಂತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳು ಅಂತಕ್ಕಂಥ ಪದಕ್ಕೆ ಒಂದು ತಪ್ಪು ಅರ್ಥನ ನಾವು ಕೊಡ್ತಾ ಇದ್ದೀವಿ. ಯಾರಾದರೂ ಒಬ್ಬರು ಮೋಸ ಮಾಡಿದ್ದಾರೆ ಅಂತಂದರೆ, ತಪ್ಪು ಮಾಡಿದ್ದಾರೆ ಅಂತಂದರೆ ಅವರಿಗೆ ರಾಜಕೀಯ ಮಾಡಬೇಡ ಅಂತಕ್ಕಂಥ ಬೈಗಳನ್ನು ನಾವು ಅಂದರೆ ರಾಜಕೀಯ ಅಂತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ಬೈಯುವ ಪದವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ. ರಾಜಕೀಯ ಬಗ್ಗೆ, ರಾಜಕಾರಣದ ಬಗ್ಗೆ ಇವತ್ತು ಈ ರೀತಿಯ ಒಂದು ವ್ಯಾಖ್ಯಾನ ಬರೋದಕ್ಕೆ ಕಾರಣ ಅನೇಕ ಕಾರಣಗಳು. ಮೊದಲನೇದಾಗಿ ನಮ್ಮ ಚುನಾವಣೆಗಳು ಧರ್ಮ, ಜಾತಿ, ಹಣದ ಪ್ರಭಾವಕ್ಕೆ ಸಿಕ್ಕೊಂಡಿವೆ. ಹಾಗಾಗಿ ಅಲ್ಲಿ ಗೆದ್ದು ಬರ್ತಾ ಇರ್ತಕ್ಕಂಥ ಜನ ಈಗ ನಮಗೆ 17ನೇ ಲೋಕಸಭಾ ಅಂತಕ್ಕಂಥದ್ದು ಏನಿದೆ ಅದರಲ್ಲಿರ್ತಕ್ಕಂಥ 542 ಪಾರ್ಲಿಮೆಂಟ್ ಸದಸ್ಯರ ಪೈಕಿ 82% ಕೋಟ್ಯಾಧಿಪತಿ, 36% ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ಕೊಂಡಿರೋರು, ಅದರ ಜೊತೆಗೆ 52% ಸಂಸದರು ಅವರು ಅಫಿಡವಿಟ್ಗಳಲ್ಲಿ ಹೇಳ್ಕೊಂಡಂಗೆ ವಂಶ ಪಾರಂಪರ್ಯವಾಗಿ ರಾಜಕೀಯದಿಂದ ಬಂದವರು, ರಿಯಲ್ ಎಸ್ಟೇಟಿಂದ ಬಂದವರು, ಕೈಗಾರಿಕಾ ಉದ್ಯಮಗಳಿಂದ ಬಂದವರು, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಇವತ್ತು ರಾಜಕಾರಣಕ್ಕೆ ಬಂದಿರ್ತಕ್ಕಂಥ. ಇದರ ಪರಿಣಾಮವಾಗಿ ಇವತ್ತು ನಮ್ಮ ದೇಶದಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂದರೆ ಕಟ್ಟುವ ಕೆಲಸ ಅಲ್ಲ, ಧ್ವಂಸ ಮಾಡುವಂಥ ಕೆಲಸ ನಡೀತಾ ಇದೆ. ಪ್ರಜಾಪ್ರಭುತ್ವ ಸುಧಾರಣೆಗಳಲ್ಲ, ಅಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ನಡೀತಾ ಇದೆಯೇ. ಜನರು ತಾವು ಅನುಭವಿಸಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. We are dismantling the democratic institutions. We are reversing the process of democratic reforms. We are denying the democratic rights to the people of this country. This is the stage in which we are now living. ಪಾರ್ಲಿಮೆಂಟು, ಅಸೆಂಬ್ಲಿಗಳಲ್ಲಿ ಬಿಲ್ಗಳು ಚರ್ಚೆ ಆಗದೆ ಪಾಸಾಗ್ತವೆ. ಸರಿಸುಮಾರು 48% ಬಿಲ್ಗಳು ಚರ್ಚೆ ಇಲ್ಲದೆ ಪಾಸ್ ಆಗ್ತಾ ಇವೆ. ಸರಿಸುಮಾರು 25% ಸಮಯ ಧರಣಿ, ಗದ್ದಲ, ಕೂಗಾಟ, ಕಿರ್ಚಾಟ ಇತ್ಯಾದಿಗಳು ಕಳೀತಾ ಇದ್ದಾರೆ. ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಪಾರ್ಲಿಮೆಂಟಿನ ಒಳಗಡೆ, ಪಾರ್ಲಿಮೆಂಟಿನ ಹೊರಗಡೆ, ಅಸೆಂಬ್ಲಿ ಒಳಗಡೆ, ಅಸೆಂಬ್ಲಿ ಹೊರಗಡೆ ನಮ್ಮ ನಾಯಕರು ಮಾತಾಡ್ತಕ್ಕಂಥ ಭಾಷೆ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ. ಬಹಳ ಕೀಳು ಮಟ್ಟದ ಭಾಷೆಯನ್ನು, ಅಭಿರುಚಿಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ಪ್ರತಿ ದಿವಸ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಅದರ ಜೊತೆಗೆ ಅಪವಿತ್ರ ಮೈತ್ರಿಗಳು, ಅಪವಿತ್ರ ಒಡಂಬಡಿಕೆಗಳು, ಈ ರೀತಿ ಒಂದು ಯುಗಾನೇ ಪ್ರಾರಂಭ ಮಾಡಿದ್ದಾರೆ. ಅಧಿಕಾರಕ್ಕಾಗಿ, ಹಣಕ್ಕಾಗಿ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಏನನ್ನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ. ತಾತ್ವಿಕ ಬದ್ಧತೆ ಇಲ್ಲ, ನೈತಿಕತೆ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕೋವಿಡ್ ಅಂತಕ್ಕಂಥ ಪ್ಯಾಂಡಮಿಕ್ ಸಮಯದಲ್ಲೂ ಕೂಡ ವ್ಯಾಪಕವಾದಂಥ ಭ್ರಷ್ಟಾಚಾರಗಳು ನಮ್ಮ ಮುಂದೆ ಕೇಳಿ ಬರ್ತಾ ಇದೆ. ಇದು ಬಹಳ ದುರಾದೃಷ್ಟಕರ. ಜನರು ಅನೇಕ ರೀತಿಯ ಸಂಕಷ್ಟಗಳಿಗೆ ಒಳಗಾಗಿದ್ದಾರೆ. ಇಂತಹ ಸಮಯದಲ್ಲಿ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿತ್ತು. ಒಂದು ಕ್ರೈಸಿಸನ್ನು ಒಂದು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ನಾವು ಮುಂದಕ್ಕೆ ನಡೆಯಬೇಕಾಗಿತ್ತು. ಅದಾಗಲಿಲ್ಲ, ಆ ಕೆಲಸ ಆಗಲಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ರಾಜಕಾರಣ, ರಾಜಕೀಯ,
ರಾಜಕೀಯ ವ್ಯಕ್ತಿಗಳು ಅಂತ ನಾವೇನು ಹೇಳ್ತಾ ಇದ್ದೀವಿ, ತಾತ್ವಿಕತೆ ಇಲ್ಲದೆ ಇರತಕ್ಕಂಥದ್ದು, ನೈತಿಕತೆ ಇಲ್ಲದೆ ಇರತಕ್ಕಂಥದ್ದು, ಬದ್ಧತೆ ಇರತಕ್ಕಂಥದ್ದು, ಸಂವಿಧಾನದ ಆಶಯಗಳನ್ನು ಮರೆತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಜನರಿಗೆ ರಾಜಕಾರಣ ಅಂದರೆ ತಿರಸ್ಕಾರ, ರಾಜಕೀಯ ಅಂದರೆ ತಿರಸ್ಕಾರ, ರಾಜಕಾರಣಿಗಳೆಂದೇ ತಾತ್ಸಾರದ ಮನೋಭಾವ ಬೆಳೆಯೋದಕ್ಕೆ ಕಾರಣವಾಗಿದೆ. ಜನರು ಇದರ ಬಗ್ಗೆ ಮಾತಾಡಿಕೊಳ್ಳೋದಕ್ಕೆ ಬೇಸರ ಪಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳನ್ನು ಯಾರೂ ಒಳ್ಳೆಯವರಲ್ಲ, ಎಲ್ಲರೂ ಭ್ರಷ್ಟರು, ಎಲ್ಲರೂ ಜನಪರ ಇಲ್ಲ, ಜನವಿರೋಧಿಗಳು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭ ನಮಗೊದಗಿದೆ. ಒಂದು ರೀತಿಯ ಡಿಪೊಲಿಟಿಕಲೈಸೇಷನ್ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದೆ. ಇದು ಆರೋಗ್ಯಕರವಾದಂಥ ಬೆಳವಣಿಗೆ ಆಗಿದೆ. ಜನರು ರಾಜಕಾರಣದ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವು ಮುಂದುವರೆದು, ದುರಾದೃಷ್ಟವಶಾತ್ ಮಾಧ್ಯಮಗಳು ಕೂಡ ಜನರ ಮನಸ್ಸಲ್ಲಿ ಜನಾಭಿಪ್ರಾಯನ ಮೂಡಿಸುವಲ್ಲಿ, ಒಳ್ಳೆಯ ರಾಜಕೀಯ ಮೌಲ್ಯಗಳನ್ನು ಬಿತ್ತುವುದರಲ್ಲಿ ಸರಿಯಾದಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನರ ಸಮಸ್ಯೆಗಳನ್ನು ಸರ್ಕಾರದಕ್ಕೆ ಗಮನಕ್ಕೆ ತರಬೇಕು, ಸರ್ಕಾರದ ಅತಿರೇಕಗಳನ್ನು ಬಯಲಿಗೆಳಿಬೇಕು, ಜನ ಸಂಸ್ಕೃತಿಯನ್ನು ಬಿಂಬಿಸಬೇಕು. ಮುಗ್ಧ ಜನರನ್ನು ಮಾಧ್ಯಮಗಳು ಕೈ ಹಿಡಿದು ಮುನ್ನಡೆಸಬೇಕು. ದುರಾದೃಷ್ಟವಶಾತ್ ಅನೇಕ ಕಾರಣಗಳಿಗಾಗಿ ಇವತ್ತು ಈ ಕೆಲಸ ನಡೀತಾ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಿಜವಾದಂಥ ರಾಜಕೀಯ ಮೌಲ್ಯಗಳನ್ನು ಬಿತ್ತುವಂಥ ಕೆಲಸ ಆಗಬೇಕು. ನಾವಿಷ್ಟೆಲ್ಲ ಮಾತಾಡಿದರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮಗೆ ಜಗತ್ತಿನಾದ್ಯಂತ ಬೆಳವಣಿಗೆಗಳನ್ನು ನೋಡಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇ ಲೋಪದೋಷಗಳಿದ್ದರೂ ಕೂಡ ಅವುಗಳನ್ನು ಸರಿತಿದ್ದಿ ನಾವು ರಾಜಕಾರಣನ ಮುಂದುವರಿಸಬೇಕಾಗಿದೆ. ನಮಗೆ ಮತ್ತೊಂದು ಆಲ್ಟರ್ನೇಟಿವ್ ಪರ್ಯಾಯ ಅಂತಕ್ಕಂಥದ್ದು ಎಲ್ಲೂ ಕಾಣಿಸ್ತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ತಪ್ಪುಗಳನ್ನು, ಲೋಪದೋಷಗಳನ್ನು, ನ್ಯೂನ್ಯತೆಗಳನ್ನು ಸರಿತಿದ್ದಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉತ್ತಮಗೊಳಿಸಬೇಕಾಗಿದೆ. ಸಜ್ಜನರು ರಾಜಕಾರಣಕ್ಕೆ ಬರುವಂತೆ ಮಾಡಬೇಕಾಗಿದೆ. ರಾಜಕಾರಣದಲ್ಲಿ ನೈತಿಕತೆಯನ್ನು ಬೆಳೆಸಬೇಕಾಗಿದೆ. ರಾಜಕಾರಣಿಗಳಲ್ಲಿ ಒಂದಷ್ಟು ಲಜ್ಜೆ ಬೇಕು. ಲಜ್ಜೆ ಅನ್ನೋದು ಕೂಡ ಒಂದು ಒಳ್ಳೆಯ ಮೌಲ್ಯ. ಇವತ್ತು ಲಜ್ಜೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಇಂತಹ ಒಂದು ಸಂದರ್ಭದಲ್ಲಿ ಪಾಲಿಟಿಕ್ ಅಂತಕ್ಕಂಥ ಒಂದು ಆನ್ಲೈನ್ ಪತ್ರಿಕೆ ಇವತ್ತು ತರ್ತಾ ಇರತಕ್ಕಂಥದ್ದು ಬಹಳ ಅವಶ್ಯಕತೆ ಐತೆ ಅಂತ ನಾನು ಭಾವಿಸ್ತೀನಿ. ಆ ಮುಖಾಂತರ ಜನರನ್ನ ಎಚ್ಚರಿಸುವ ಅವಶ್ಯಕತೆ ಇದೆ. ಸಾಮಾಜಿಕ ನ್ಯಾಯ ಅಂದರೆ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು. ರೈತರಿಗೆ ಅನ್ಯಾಯ ಆಗಿದೆ, ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ, ಜೀವಮಾನದೆಲ್ಲ ದುಡಿದು ವಯಸ್ಸಿಗೆ ಬಂದಿರತಕ್ಕಂಥ ವೃದ್ಧರಿಗೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ತಪ್ಪು ಮಾಡಿದೆ ವಿಕಲಚೇತನರಾದಾಗ ಅವರನ್ನು ನ್ಯಾಯ ಕೊಡಿಸಬೇಕಾಗಿದೆ. ಇವೆಲ್ಲವನ್ನು ಸೇರಿಸಿದರೆ ಮಾತ್ರ ಅದು ಸಾಮಾಜಿಕ ನ್ಯಾಯ ಆಗ್ತಕ್ಕಂಥದ್ದು. ಸಮಾಜದ ಯಾವುದೇ ಜನವಿಭಾಗ ಅನ್ಯಾಯಕ್ಕೆ ಒಳದಾಗ, ಶೋಷಣೆಗೆ ಒಳಗಾಗ, ದಬ್ಬಾಳಿಕೆಗೆ ಒಳಗಾದಾಗ, ಮೂಲ ಸೌಕರ್ಯಗಳಿಂದ ವಂಚಿತರಾದಾಗ ಅವರ ನೆರವಿಗೆ ಹೋಗ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಆದರೆ ಕಳೆದ 70 ವರ್ಷಗಳಲ್ಲಿ ನಾವು ಈ ಕೆಲಸ ಮಾಡಲಿಲ್ಲ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮಾಧ್ಯಮಗಳ ಬಹಳ ದೊಡ್ಡ ಪಾತ್ರ ಇದೆ. ಮಾಧ್ಯಮಗಳು ಈ ದಿಕ್ಕಿನಲ್ಲಿ, ನಾನು ಇವತ್ತೊಂದು ಪತ್ರಿಕೆಯನ್ನು ನೋಡ್ತಾ ಇದ್ದೆ, 12 ಪುಟ ಇದೆ. ಆ 12 ಪುಟದಲ್ಲಿ 5.5 ಪೇಜ್ ಅಡ್ವರ್ಟೈಸ್ಮೆಂಟ್ ಇದೆ. ಉಳಿದಂಥ 6.5 ಪೇಜ್ನಲ್ಲಿ ಸರಿಸುಮಾರು 2 ಪೇಜ್ ಮಾತ್ರ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಿದ್ದೆ. ಮಿಕ್ಕಿದ್ದೆಲ್ಲನೂ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಎಲ್ಲ ಪತ್ರಿಕೆಗಳ
ದುಸ್ಥಿತಿ ಹಿಂಗಾಗಿದೆ. ಹಿಟ್ಲರ್ನ ಕಾಲದೊಳಗಡೆ ಮನುಕುಲದ ಗಾಯಗಳನ್ನು ಕಂಡಂತಹ ಕವಿ ಬ್ರೆಕ್ಟ್ ಹೇಳ್ತಾನೆ, ಅತ್ಯಂತ ಕಿಟ್ಟ ನಿರಕ್ಷರಸ್ಥ ಅಂದರೆ ರಾಜಕೀಯ ನಿರಕ್ಷರಸ್ಥ. ಆತನಿಗೆ ಕೇಳಿಸೋದಿಲ್ಲ, ಆತ ಮಾತಾಡೋದಿಲ್ಲ. ಬದುಕಿನ, ಚಪ್ಪಲಿಯ, ತರಕಾರಿಯ, ಮೀನಿನ, ಹಿಟ್ಟಿನ, ಬಾಡಿಗೆಯ, ಔಷಧಿಯ ಎಲ್ಲದರ ಬೆಲೆ ನಿರ್ಧಾರ ಆಗೋದು ರಾಜಕೀಯ ನಿರ್ಧಾರಗಳ ಮೇಲೆ ಅನ್ನೋದೇ ಅವನಿಗೆ ಅರ್ಥ ಆಗಿರೋದಿಲ್ಲ. ಪಿ ಲಂಕೇಶ್ ಹೇಳ್ತಾರೆ, ಭಾರತದ ಮಧ್ಯಮ ವರ್ಗದ ಮೈಮೆರವು ಚಾರಿತ್ರಿಕ ಅನಾಹುತಗಳನ್ನು ಉಂಟು ಮಾಡ್ತದೆ ಅಂತ. ಈ ಎರಡು ಎಚ್ಚರಿಕೆಗಳನ್ನು ನೆನಪಿಸುವಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಜನಪ್ರಜ್ಞೆಯು ರಾಜಕೀಯ ಪ್ರಜ್ಞೆಯಾಗಿ ಬೆಳೆಯಬೇಕಾದಂತಹ ಅಗತ್ಯವನ್ನು ತಿಳಿಸಿದರು. ಅವರಿಗೆ ದಿ ಪೊಲಿಟಿಕ್ ಬಳಗದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಕಳೆದ 30-40 ವರ್ಷಗಳಿಂದ ಕರ್ನಾಟಕದ ಜನಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಯುವ ಮನಸ್ಸುಗಳಲ್ಲಿ ಚಿಂತನಾಶೀಲತೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನಿಸ್ತಿರುವವರು. ಎಡಪಂಥೀಯ ವಿಚಾರಧಾರೆಗಳನ್ನು ಈ ನೆಲದೊಳಗಡೆ ನಿಜವಾಗಿಸಲಿಕ್ಕೆ ಶ್ರಮಿಸ್ತಿರುವವರು. ಬರಹಗಾರರು, ಹೋರಾಟಗಾರರು ಮತ್ತು ಹೊಸತು ಪತ್ರಿಕೆಯ ಸಂಪಾದಕರು. ಜನಪರ ಸಿದ್ಧಾಂತಗಳ ಕುರಿತು ಅವರ ಮಾತುಗಳನ್ನು ಕೇಳೋಣ. ನಮಸ್ಕಾರ. ಸಂಗಾತಿ ಸಿದ್ದು ಮೂಲ್ಗೆ ಅವರ ಈ ವೆಬ್ ಜರ್ನಲ್ ದ ಪೊಲಿಟಿಕ್, ಈ ದ ಪೊಲಿಟಿಕ್ ಅಂತಕ್ಕಂಥ ವೆಬ್ ಜರ್ನಲನ್ನು ಇವತ್ತು ಆರಂಭ ಮಾಡ್ತಾ ಇರ್ತಕ್ಕಂಥ, ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಜರ್ನಲ್ನ ಎಲ್ಲ ಸಂಪಾದಕೀಯ ಮಂಡಳಿಯ ಗೆಳೆಯರಿಗೆ ಮತ್ತು ಈ ಮೂಲಕ ಆನ್ಲೈನ್ ಮೂಲಕ ನನ್ನ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಕೇಳುಗರಿಗೂ ಹಾಗೂ ವೀಕ್ಷಕರಿಗೂ ಮೊಟ್ಟ ಮೊದಲನೇದಾಗಿ ನನ್ನ ಶುಭಾಶಯಗಳನ್ನು ಹೇಳ್ತೇನೆ. ಸೊ ಇವತ್ತು ಅದು ಪತ್ರಿಕೋದ್ಯಮನೇ ಆಗಿರಲಿ, ಮುದ್ರಣ ಮಾಧ್ಯಮನೇ ಆಗಿರಲಿ, ಅಥವಾ ಅಂತರ್ಜಾಲ ಮಾಧ್ಯಮಗಳೇ ಆಗಿರಲಿ, ದೂರದರ್ಶನ ಮಾಧ್ಯಮಗಳೇ ಆಗಿರಲಿ, ಈ ಎಲ್ಲ ಮಾಧ್ಯಮಗಳು ಇವತ್ತು ಅಪಾರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಮುಂದೆ ಇದ್ದಾವೆ. ಆದರೆ ಈ ಮಾಧ್ಯಮಗಳು ಇಂದು ಯಾವ ಸ್ಥಿತಿಯಲ್ಲಿದ್ದಾವೆ ಮತ್ತು ಯಾವ ರೀತಿಯ ಒಂದು ಸಂವಹನ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ಭಾಳ ಮುಖ್ಯ. ಒಂದು ಕಾಲದಲ್ಲಿ ನಾವು ಪ್ರಜಾಸತ್ತೆಯ 4ನೇ ಸ್ತಂಭ ಅಂತ ಏನು ಈ ಮಾಧ್ಯಮ ಕೇಂದ್ರಗಳನ್ನು ನಾವು ಕರಿತಾ ಇದ್ದೀವೋ, ಅವು ಸಂವಹನದ ಕೇಂದ್ರಗಳಾಗಿದ್ದವು. ಸಂವಹನದ ಕೇಂದ್ರಗಳಾದಾಗ ಸಮೂಹವನ್ನೇ ಟಾರ್ಗೆಟ್ ಆಗಿಟ್ಟುಕೊಂಡು, ಸಮೂಹವನ್ನೇ ಒಂದು ಗುರಿಯನ್ನಾಗಿಟ್ಕೊಂಡು ಮತ್ತು ಸಮೂಹದ ಆಶಯಗಳನ್ನು ಪ್ರಧಾನವಾಗಿಟ್ಕೊಂಡು ಅವು ಒಂದು ಮಾಧ್ಯಮಗಳಾಗಿ ಕೆಲಸ ಮಾಡ್ತಾಯಿದ್ವು. ಅದಕ್ಕೆ ಸಂವಹನ ಅನ್ನುವಾಗ ಸಮೂಹಕ್ಕೆ ಸಂವಹನ ಮಾಡುವುದು ಮತ್ತು ಸಮೂಹದ ಆಶಯಗಳನ್ನು ಸಂವಹನ ಮಾಡೋದು ಅದರ ಗುರಿಯಾಗಿತ್ತು. ಆ ಕಾರಣಕ್ಕಾಗಿ ಅದಕ್ಕೆ ನಮ್ಮ ದೇಶದ ಒಂದು ಪ್ರಜಾಸತ್ತೆಯ 4ನೇ ಸ್ತಂಭ, ಕಂಬ ಅಂತ ನಾವು ಕರೀತಾ ಇದ್ವಿ. ಅಂದರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಇದರ ಆಚೆ ಇನ್ನೊಂದು ಸ್ತಂಭವಾಗಿ ಜನಧ್ವನಿಯನ್ನು ಪ್ರಭುತ್ವಗಳಿಗೆ ತಲುಪಿಸೋದು ಮತ್ತು ಪ್ರಭುತ್ವಗಳ ಯೋಜನೆಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಒಂದು ಮಹತ್ವದ ಕೇಂದ್ರವಾಗಿ ಈ ಸಂವಹನ ಕೇಂದ್ರಗಳಿದ್ದವು. ಆದರೆ ಇವತ್ತು ಅವು ಸಂವಹನ ಕೇಂದ್ರಗಳಾಗಿದ್ದಾವೆ ನಿಜ. ಜನಸಮೂಹಕ್ಕೆ ಸಂವಹನ ಮಾಡ್ತಾ ಇದ್ದಾವೆ. ಆದರೆ ಜನಸಮೂಹಕ್ಕೆ ಏನನ್ನು ಸಂವಹನ ಮಾಡ್ತಾ ಇದ್ದೇವೆ ಅಂತಂದರೆ, ಅವು ಜನಕೇಂದ್ರಿತವಾಗಿ ಸಂವಹನವನ್ನು ಮಾಡ್ದೇನೆ, ಜನಕೇಂದ್ರಿತವಾಗಿರ್ತಕ್ಕಂಥ ಮಾಧ್ಯಮಗಳಾಗದೇನೆ ಇವತ್ತು ಪ್ರಭುತ್ವ ಕೇಂದ್ರಿತ ಆಗಿರ್ತಕ್ಕಂಥ, ಕಾರ್ಪೊರೇಟ್ ಕಂಪ್ನಿಗಳ ಕೇಂದ್ರಿತ ಆಗಿರ್ತಕ್ಕಂಥ ಮಾಧ್ಯಮಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಒಂದು ಕಾಲದ ಕಾವಲು ನಾಯಿ ಅಂದರೆ ಪ್ರಜಾಸತ್ತೆಯ ಕಾವಲು ನಾಯಿ ಆಗಿರ್ತಕ್ಕಂಥ ಮಾಧ್ಯಮಗಳು ಇವತ್ತು ಈ ಮಾಧ್ಯಮ ಉದ್ಯಮವಾಗಿ ಉದ್ಯಮ ಕೇಂದ್ರದ ಕಾವಲು ನಾಯಿಗಳಾಗಿದ್ದಾವೆ. ಉದ್ಯಮದ ಹಿತಾಸಕ್ತಿಯ ಕಾವಲು ನಾಯಿಗಳಾಗಿದ್ದಾವೆ. ಉದ್ಯಮ ಕೇಂದ್ರದ ಸಾಕು ನಾಯಿಗಳಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಬಹುತೇಕ ಮಾಧ್ಯಮಗಳು, ನಾನು ಎಲ್ಲ ಮಾಧ್ಯಮಗಳು ಅಂತ ಹೇಳೋದಿಲ್ಲ, ಬಹುತೇಕ ಮಾಧ್ಯಮಗಳು, ಅವು ಯಾವುದೇ ಮಾಧ್ಯಮ ಆಗಿರಲಿ, ಯಾವುದೇ ವಿಧಾನದ ಮಾಧ್ಯಮ ಆಗಿರಲಿ, ಅವು ಎಲ್ಲವೂ ಸಹಿತ ಉದ್ಯಮ ಕೇಂದ್ರದ ಉದ್ಯಮ ಶಕ್ತಿಯ ಒಂದು ಸಾಕು ನಾಯಿಗಳಾಗಿ
ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಜನರನ್ನು ಉದ್ಯಮದ ರಾಜಕಾರಣವನ್ನು, ಉದ್ಯಮದ ಮಾರಾಟ ವ್ಯವಸ್ಥೆಯನ್ನು ಜನರ ಮೇಲೆ ಹೇರೋಕ್ಕೆ, ಜನರನ್ನು ಒಂದು ಆಳುವ ವರ್ಗದ ಗುಲಾಮರನ್ನಾಗಿಸಲು ಮತ್ತು ಉದ್ಯಮ ಕ್ಷೇತ್ರದ ಗ್ರಾಹಕರು ಅಂದರೆ ಗಿರಾಕಿಗಳನ್ನು ಆಗಿಸಲು ಇವತ್ತು ಮಾಧ್ಯಮ ಕೇಂದ್ರದ ಬಹುಪಾಲು ಕ್ಷೇತ್ರ ಕೆಲಸ ಮಾಡ್ತಾ ಇರೋದರಿಂದ ಇವತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದಿ ಪೊಲಿಟಿಕ್ ಅಂತ ಹಲವಾರು ವೆಬ್ ಆಗಿರ್ಬೋದು ಅಥವಾ ಆನ್ಲೈನ್ ಮಾಧ್ಯಮಗಳಾಗಿರ್ಬೋದು ಅಥವಾ ಕೆಲವು ಸೀಮಿತ ವ್ಯಾಪ್ತಿಯಲ್ಲಿ ಮುದ್ರಣ ಮಾಧ್ಯಮಗಳು, ದೂರದರ್ಶನ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಅದು ಸಾಲದು. ಸೊ ಅಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಥರದ ಮಾಧ್ಯಮಗಳು ಹುಟ್ಟುಕೊಂಡು ಜನರ ಧ್ವನಿಯಾಗಿ, ಜನರಿಗಾಗಿ ಯಾವ ಪ್ರಜಾಸತ್ತೆಯ ಆಶೆ ಇದೆಯೋ ಪ್ರಜೆಗಳಿಗಾಗಿ ಒಂದು ಸಂವಹನ ಕೇಂದ್ರವನ್ನು ಆರಂಭ ಮಾಡೋದು ಅದು ಇವತ್ತಿನ ಸಂದರ್ಭದಲ್ಲಿ ಸ್ವಾಗತಾರ್ಹ ಕೆಲಸ ಅಂತ ಹಲವಾರು ವ್ಯಕ್ತಿಗಳು ಮತ್ತು ಸಂಘಟನೆಗಳು ಇಂಥ ವೆಬ್ ಜರ್ನಲ್ಗಳ ಮೂಲಕ, ಆನ್ಲೈನ್ ಮೂಲಕ ಈ ಜನರಿಗೆ ನಿಜವಾದ ಜನರ ಪರವಾಗಿರ್ತಕ್ಕಂಥ, ಜನರ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಪ್ರಭುತ್ವದ ಶೋಷಣೆಯ ವಿರುದ್ಧ, ಉದ್ಯಮ ಕ್ಷೇತ್ರದ ಈ ದಬ್ಬಾಳಿಕೆಯ ವಿರುದ್ಧ ಅಥವಾ ಒಂದು ದೇಶದ ಸ್ವಾತಂತ್ರ್ಯದ ನಿಜವಾದ ಸ್ವಾತಂತ್ರ್ಯವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಜನರಿಗೆ ನಿಜವಾದ ಅರ್ಥದಲ್ಲಿ ಸಂವಹನವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅಂಥ ಒಂದು ಕೆಲಸವನ್ನು ದಿ ಪೊಲಿಟಿಕ್ ಮಾಡಲಿ, ಅದಕ್ಕೆ ನಾಡಿನ ಚಿಂತಕರು, ಜನಪರ ಚಳುವಳಿಗಳು ಎಲ್ಲವೂ ಅದಕ್ಕೆ ಸಹಕಾರ ನೀಡಲಿ ಅಂತ ಈ ತಂಡದ ಶ್ರಮಕ್ಕೆ, ಸಾಹಸಕ್ಕೆ ಮೊದಲನೇದಾಗಿ ನಾನು ಶುಭ ಕೋರ್ತೇನೆ. ಇವತ್ತು ಮಾಧ್ಯಮಗಳು ಅಪಾರ ಸಂಖ್ಯೆಯೊಳಗಿದ್ದಾವೆ. ಅದರಲ್ಲಿ ಬಹುತೇಕ ಮಾಧ್ಯಮಗಳು ಪ್ರಭುತ್ವದ ಹಿತಾಸಕ್ತಿಯನ್ನ ಮತ್ತು ಬಂಡವಾಳವಾದಿ ಹಿತಾಸಕ್ತಿಯನ್ನ ಕಾಯ್ತಾ ಇದೆ. ಮಾಧ್ಯಮಗಳು ಅಥವಾ ಪತ್ರಿಕೆಗಳು ಪ್ರಜಾಪ್ರಭುತ್ವದ ಕಾವಲು ನಾಯಿಗಳು ಅನ್ನುವಂತಹ ಮಾತು ಈಗ ಅರ್ಥ ಕಳ್ಕೊಳ್ತಿದೆ. ಈ ಕೊರತೆಯನ್ನ ದಿ ಪೊಲಿಟಿಕ್ ವೆಬ್ ಮ್ಯಾಗಝಿನ್ ತುಂಬಲಿ ಅಂತ ಆಶಿಸಿದಂತಹ ಸಿದ್ದಿನಗೌಡ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕನ್ನಡ ಸಾಹಿತ್ಯದೊಳಗಡೆ ಮಹತ್ವದ ಕತೆಗಾರ್ತಿಯಾಗಿ ಛಾಪು ಮೂಡಿಸಿದವರು ಬಾನು ಮುಷ್ತಾಕ್ ಅವರು. ವೃತ್ತಿಯಿಂದ ವಕೀಲರಾಗಿ ತಮ್ಮ ಬದುಕಿನುದ್ದಕ್ಕೂ ಮೂಲಭೂತವಾದಿ ಜಡತೆಯ ವಿರುದ್ಧ ಸೆಣಸುತ್ತಾ ಈ ನೆಲದ ಸೌಹಾರ್ದ ಬಾಳಿನ ಸತ್ವವನ್ನು ಶೋಧಿಸ್ತಿರುವಂತಹ ಶಕ್ತಿ. ರಾಜಕಾರಣದ ಸರ್ವವ್ಯಾಪಕತೆಯ ಕುರಿತು ಬಾನು ಮುಸ್ತಾಕ್ ಅವರ ಮಾತುಗಳನ್ನು ಕೇಳೋಣ. ಮೊದಲೇ ನಾನು ಹೇಳಿದ ಹಾಗೆ ರಾಜಕೀಯ ಅನ್ನುವಂಥದ್ದು ಒಂದು ಸಂವಾದಕ್ಕೆ ಆಸ್ಪದವಾಗುವಂತಹದ್ದು. ಪರಸ್ಪರ ಸಂವಹನದ ಮೂಲಕ ಯಾವುದೇ ಸಂಘರ್ಷವನ್ನು ಪರಿಹಾರವೂ ಆಗಬಹುದು ಅಥವಾ ಬಿಕ್ಕಟ್ಟು ಕೂಡ ಸೃಷ್ಟಿ ಆಗಬಹುದು. ಆದರೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿಯಾಗುವುದಲ್ಲ, ಬಿಕ್ಕಟ್ಟನ್ನು ಸೃಷ್ಟಿಸುವಂತಹ ಒಂದು ದುರುದ್ದೇಶಪೂರ್ವಕವಾದಂತಹ ಕ್ರಿಯೆ ಏನು ದೇಶಾದ್ಯಂತ ನಡೀತಾ ಇದೆ. ಇವತ್ತು ರೈತರು, ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಹೋರಾಟದ ಧ್ವನಿ ಅವರದು ಅದಮ್ಯವಾಗಿ ರಾಚುತ್ತಿದೆ ಮತ್ತು ಈ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಅವರ ಯಾವುದೇ ಅಳಲನ್ನು ಕೇಳಿಸಿಕೊಳ್ಳುವ ಬದಲಾಗಿ ಲಾಕ್ಡೌನ್ ಘೋಷಣೆ ಆಗಬಹುದು ಏನೋ ಎಂಬಂತೆ ನಮ್ಮಲ್ಲಿ ಒಂದು ರೀತಿಯ ಆಂತರಿಕವಾದಂತಹ ಭಯ ಕೂಡ ಕಾಡ್ತಾ ಇದೆ. ಇವತ್ತು ನಿರುದ್ಯೋಗದ ಪೆಡಂಭೂತ ಎಷ್ಟೊಂದು ಹೆಚ್ಚಾಗಿದೆ ಎಂದರೆ ತಮ್ಮ ಊರುಗಳಿಗೆ, ಹಳ್ಳಿಗಳಿಗೆ ಮರಳಿರ್ತಕ್ಕಂಥ ಯುವಕರು ಒಂದು ಸ್ವಲ್ಪ ಕಾಸು ದುಡಿಯುವ ಸಲುವಾಗಿ ನಿರಂತರವಾದ ಕೊಲೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರ ಕೈಗೆ ಉದ್ಯೋಗ ದೊರಕಿದ್ದಿದ್ದರೆ ಬಹುಶಃ ಅವರು ಇಂತಹ ಒಂದು ಪಾತಕ ಲೋಕದ ಸದಸ್ಯರು ಆಗ್ತಾ ಇರಲಿಲ್ಲ. ಹಣಕ್ಕಾಗಿ ಬೇರೆಯವರನ್ನು ಕೊಲೆ ಮಾಡ್ತಕ್ಕಂಥ ಹೀನ ಸ್ಥಿತಿಗೆ ಹೋಗ್ತಾ ಇರಲಿಲ್ಲ ಅಂತ ಹೇಳುವುದು ಕೂಡ ರಾಜಕೀಯ ಆಗಬಹುದು ಅನ್ನತಕ್ಕಂಥ ಬಹಳ ಎಚ್ಚರಿಕೆಯಿಂದಲೇ ನಾನು ಈ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಇಂತಹ ಒಂದು ದುರ್ಭರ ಸಂದರ್ಭದಲ್ಲಿ ಸಿದ್ದಪ್ಪ ಮುಲಗೆಯವರ ಒಂದು ನೇತೃತ್ವದಲ್ಲಿ ದಿ ಪೊಲಿಟಿಕ್ ಅನ್ನತಕ್ಕಂಥ ಯಾವ ಒಂದು ವೆಬ್ ಮ್ಯಾಗಝೈನ್
ಪ್ರಕಟ ಆಗಲಿಕ್ಕೆ, ಜನರಲ್ಲಿ ಒಂದು ವಿವೇಕವಾಣಿಯನ್ನು ಎಚ್ಚರಿಸಲಿಕ್ಕೆ ಮತ್ತು ಜನತೆಯ ಮತ್ತು ಸರ್ಕಾರದ ನಡುವೆ ಒಂದು ಸಂವಹನವನ್ನು ಏರ್ಪಡಿಸಲಿಕ್ಕೆ ಮತ್ತು ಅತ್ಯಂತ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳನ್ನು ಜನರಿಗೆ ಅತ್ಯಂತ ಪ್ರಬುದ್ಧತೆಯಿಂದ ಮತ್ತು ಸರಳವಾಗಿ ವಿವರಿಸ್ತಕ್ಕಂತಹ ಒಂದು ಘನಂತಾರಿಯಾದಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನತಕ್ಕಂಥ ಹುಮ್ಮಸ್ಸಿನಿಂದ ಸಿದ್ದಪ್ಪ ಮೂಲಿಗೆಯವರು ಏನು ಈ ವೆಬ್ ಮ್ಯಾಗ್ಝಿನಲ್ಲಿ ಅದರ ಹಿನ್ನೆಲೆಯಲ್ಲಿ ಶ್ರಮವನ್ನು ಪಡ್ತಾ ಇದ್ದಾರೆ, ಅವರ ಆಶಯಗಳು ಕೂಡಲಿ, ಅವರ ಆಶಯಗಳು ನಮ್ಮ ಆಶಯಗಳು ಕೂಡ ಹೌದು. ಜನಪರವಾದ ಒಂದು ವಿವೇಕವಾಣಿ ಮೊಳಗಲಿ, ಅದು ಕಾರ್ಯಶೀಲವಾಗಲಿ ಮತ್ತು ಜನರಿಗೆ ಒಂದು ಜನಪರವಾದಂತಹ ಒಂದು ಧ್ವನಿ ಸಿಗಲಿ ಅನ್ನತಕ್ಕಂತಹ ನನ್ನ ಆಶಯಗಳೊಡನೆ ನಾನು ವೆಬ್ ಮ್ಯಾಗ್ಝಿನ್ ದಿ ಪೊಲಿಟಿಕ್ ಅನ್ನತಕ್ಕಂಥ ವೆಬ್ ಮ್ಯಾಗ್ಝಿನ್ಗೆ ಒಳ್ಳೆಯದಾಗಲಿ, ಅದು ಜನತೆಯ ಜೊತೆಯಲ್ಲಿ ನಿಲ್ಲಲಿ ಎಂಬ ಆಶಯಗಳೊಡನೆ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜನಸಾಮಾನ್ಯರ ರಾಜಕೀಯ ತಿಳುವಳಿಕೆ ಕುಂದುತ್ತಾ ಅಧಿಕಾರ ರಾಜಕಾರಣ ಬಿತ್ತುತ್ತಿರುವಂತಹ ಭ್ರಷ್ಟತೆ ವಿಷಗಾಳಿಯಂತೆ ಹರಡಿ ಆಹಾರ, ಕುಡಿಯುವ ನೀರು, ಪ್ರೀತಿ, ಸ್ನೇಹ, ಮದುವೆ, ಸಂಸ್ಕಾರ ಹೀಗೆ ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಿರುವಂತಹ ದುರಂತವನ್ನು ಕಾಣಿಸಿದ್ದಕ್ಕಾಗಿ ಬಾನು ಮುಷ್ತಾಕ್ ಅವರಿಗೆ ದಿ ಪೊಲಿಟಿಕ್ ಬಳಗದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರಾಗಿ ಜನಚಳುವಳಿಯನ್ನು ಪ್ರವೇಶಿಸಿ ರಾಜ್ಯ ಮಟ್ಟದ ನಾಯಕರಾಗಿ ಹೊರಹೊಮ್ಮಿ ಈಗ ಬೆಂಗಳೂರು ಹೈಕೋರ್ಟ್ನ ವಕೀಲ ವೃತ್ತಿಯ ಮೂಲಕ ಜನಹಿತಾಸಕ್ತಿಯನ್ನು ಪ್ರತಿಪಾದಿಸ್ತಾ ಇರೋರು ಅನಂತ್ ನಾಯಕ್ ಅವರು. ನಾಡಿನ ಜನಪರ ಸಂಘಟನೆಗಳ ಜೊತೆಗೆ ಸಕ್ರಿಯವಾಗಿರುವಂತಹ ಇವರು ರಾಜ್ಯದ ಗಮನಾರ್ಹ ಹೋರಾಟಗಾರರಲ್ಲಿ ಒಬ್ಬರು. ಈಗ ಅನಂತ್ ನಾಯಕ್ ಅವರ ಮಾತುಗಳನ್ನು ಕೇಳೋಣ. ಇಷ್ಟೆಲ್ಲದರ ಮಧ್ಯೆ ಜನಸಮುದಾಯ ಇವತ್ತು ನ್ಯಾಯಾಂಗದ ಮೇಲೆ ಒಂದು ದೊಡ್ಡ ಭರವಸೆಯನ್ನು ಇಟ್ಕೊಂಡಿದೆ. ನ್ಯಾಯಾಲಯದ ಪ್ರಕ್ರಿಯೆಗಳ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದೆ. ನ್ಯಾಯಾಲಯಗಳಲ್ಲಿ ಬರುವಂತಹ ಜನಪರವಾದಂತಹ ತೀರ್ಪುಗಳಿಗಾಗಿ ಅದು ಎದುರು ನೋಡ್ತಾ ಇದೆ. ಆದರೆ ಕೆಲ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರಾಗಿದ್ದಂಥವರು ತಕ್ಷಣಕ್ಕೆ ನ್ಯಾಯಾಲಯದ ಪ್ರಕ್ರಿಯೆಗಳ ಅಥವಾ ನಿವೃತ್ತಿಯ ನಂತರದಲ್ಲಿ ಅವರು ಆಯ್ಕೆ ಮಾಡಿಕೊಂಡಂತಹ ರಾಜಕೀಯ ಹಾದಿಗಳನ್ನು, ರಾಜಕೀಯ ಪಕ್ಷಗಳನ್ನು, ರಾಜಕೀಯ ಹುದ್ದೆಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೂ ಕೂಡ ಒಂದು ರೀತಿಯ ಅಪಾಯಕಾರಿಯಾದಂತಹ ದಿನಗಳು ಬರ್ಬೋದೆನ್ನುವಂತಹ ಅನುಮಾನಗಳು ನಮ್ಮ ಎದುರುಗಡೆ ಕಾಣ್ತವೆ. ನ್ಯಾಯದೊಳಗಡೆ ನಡೆಯುವಂತಹ ಕೆಲವು ಚರ್ಚೆಗಳು, ನ್ಯಾಯಾಂಗ ಕ್ಷೇತ್ರದೊಳಗಡೆ ನಡೀತಾ ಇರುವಂತಹ ಕೆಲವು ಸಂವಾದಗಳನ್ನು ಗಮನಿಸಿದಾಗ ನ್ಯಾಯಾಲಯಗಳು ಅಥವಾ ನ್ಯಾಯಾಂಗ ಕ್ಷೇತ್ರ ಖಂಡಿತ ಬಿಕ್ಕಟ್ಟಿನಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಈ ಬಿಕ್ಕಟ್ಟಿಗೆ ಭಾರತದ ಸಂವಿಧಾನ ಅಥವಾ ಸ್ವಾತಂತ್ರ್ಯ ಚಳವಳಿ ಇಟ್ಕೊಂಡಂಥ ಆಶಯಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ಬೋದೆನ್ನುವಂತಹ ಆತಂಕವೂ ಕೂಡ ನಮ್ಮ ಎದುರುಗಡೆ ಬರ್ತದೆ. ಹಾಗಾಗಿ ನ್ಯಾಯಾಂಗ ಅಥವಾ ಮಾಧ್ಯಮ ಕ್ಷೇತ್ರ, ಶಾಸಕಾಂಗ ಅಥವಾ ಕಾರ್ಯಾಂಗ ತಾವು ಜವಾಬ್ದಾರಿಯುತವಾಗಿ ಈ ಸಮಾಜದೊಳಗಡೆ ಕೆಲಸ ಮಾಡುವಂತಹ ಅಗತ್ಯತೆ, ಅನಿವಾರ್ಯತೆ ಎಂದಿಗಿಂತಲೂ ಇವತ್ತು ಹೆಚ್ಚಿದೆ ಅನ್ನೋದನ್ನು ನಾವು ಎಲ್ಲರೂ ಮನಗಾಣಬೇಕಾಗ್ತದೆ. ವರ್ತಮಾನದ ಬಹುದೊಡ್ಡ ಬಿಕ್ಕಟ್ಟು ಜನರು ಭ್ರಷ್ಟತೆಯನ್ನು ಒಪ್ಪಿ ಬದುಕಿನ ಎಥಿಕ್ನಿಂದ ಪಲಾಯನಗೊಂಡಿತು. ಈ ದುರಂತವನ್ನು ಜನಪ್ರಜ್ಞೆಯ ಜಾಗೃತಿಯ ಮೂಲಕ ಮಾತ್ರ ತಡೆಯಲು ಸಾಧ್ಯ. ಜನರಾಜಕಾರಣದ ಬಗ್ಗೆ ಮಾತನಾಡಿದಂತಹ ಅನಂತ್ ನಾಯಕ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕನಸು ಕಂಡಾಗಿದೆ, ಕೈಗೂಡಿಸೋಣ, ಹೆಜ್ಜೆ ಜೋಡಿಸುತ್ತಾ ಹಾದಿ ನಿರ್ಮಿಸೋಣ. ನಮಸ್ಕಾರ.